4,09,549 ಕೋಟಿ ಗಾತ್ರದ ಬಡ್ಜೆಟಲ್ಲಿ 2,92,477 2,92,477 ಕೋಟಿಯಷ್ಟು ನಮಗೆ ವಿವಿಧ ಮೂಲಗಳ ಮೂಲಕ ವಿವಿಧ ಟ್ಯಾಕ್ಸ್ಗಳ ಮೂಲಕ ಕಲೆಕ್ಟ್ ಆಗುವಂಥದ್ದು. ರಾಜ್ಯ ಸರ್ಕಾರಕ್ಕೆ ವಿ ಎಕ್ಸ್ಪೆಕ್ಟ್ 2,92,477 ಕೋಟಿ. 1,16,000 ಕೋಟಿಯಷ್ಟು ಸಾಲ ಮಾಡಬೇಕು ಅನ್ನುವಂಥದ್ದು ಉದ್ದೇಶಿತ. ಒಟ್ಟು 4,09,549 ಕೋಟಿ. ನಾನು ಒಂದು ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೆ ಬಯಸ್ತೀನಿ. ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿ, ಸಿ ಟಿ ರವಿ ಇವರೆಲ್ಲ ಒಂದು ರೀತಿಯಲ್ಲಿ ಸ್ಯಾಡಿಸ್ಟ್ ಮೈಂಡ್ ಸೆಟ್ನ ಇಟ್ಕೊಂಡು ಟೀಕೆ ಮಾಡುವಂಥ ಒಂದು ಪ್ರವೃತ್ತಿ ಇರುವಂಥ ವ್ಯಕ್ತಿಗಳು. ತಪ್ಪಿದರೆ ದಾಖಲೆಗಳ ಸಮೇತ ತಪ್ಪು ಅನ್ನುವಂಥದ್ದು ಹೇಳಿ ನಾವು ಸ್ವೀಕಾರ ಮಾಡ್ತೀವಿ, ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಎಚ್ ಡಿ ಕುಮಾರಸ್ವಾಮಿಯವರ ಆದಿಯಾಗಿ, ಪ್ರಹ್ಲಾದ್ ಜೋಶಿಯವರ ಆದಿಯಾಗಿ ಸಾಲ ಮಾಡಿದ್ದೇ ಸಾಧನೆ ಅನ್ನೋ ರೀತಿಯಲ್ಲಿ ಅವರು ಟ್ವೀಟ್ ಮೂಲಕ, ಮಾಧ್ಯಮಗಳ ಗೋಷ್ಠಿ ಮೂಲಕ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಾ ಇರುವಂಥದ್ದಕ್ಕೆ ನಾನು ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ಯಾರು ಯಾವ ಕಾಲದಲ್ಲಿ ಹೆಚ್ಚು ಸಾಲ ಆಗಿದೆ ಅನ್ನುವಂಥದ್ದು ನಾನು ಹೇಳ್ತೀನಿ. ತಮ್ಮ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ದಯಮಾಡಿ ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ಳೋದಷ್ಟು ಜನಸಾಮಾನ್ಯರಿಗೆ ಸತ್ಯವನ್ನು ತಿಳಿಸುವಂಥದ್ದಕ್ಕೆ ತಾವು ಬದ್ಧರಾಗಿದ್ದೀರಿ, ನಿಜ ಸಂಗತಿಯನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು. 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯದ ಮೇಲೆ ಇದ್ದಂಥ ಸಾಲ 1.7 ಲಕ್ಷ ಕೋಟಿ. 1.7 ಲಕ್ಷ ಕೋಟಿ. 2018ರಲ್ಲಿ ಸಿದ್ದರಾಮಯ್ಯನವರು ಬಿಡುವಂಥ ಸಂದರ್ಭದಲ್ಲಿ ಆಗಿದ್ದಂಥ ಸಾಲ 2.85 ಲಕ್ಷ ಕೋಟಿ. 1.7 ಲಕ್ಷ ಕೋಟಿ ಇದ್ದ ಸಾಲ ಸಿದ್ದರಾಮಯ್ಯನವರು ಬಿಡುವಂಥ ಸಂದರ್ಭದಲ್ಲಿ 5 ವರ್ಷದ ಅವಧಿನಲ್ಲಿ 2.85 ಲಕ್ಷ ಕೋಟಿ ಆಯಿತು. ಅಂದರೆ ಸಾಲ ಎಷ್ಟು ಮಾಡ್ದಂಗೆ ಆಯಿತು ನೀವು ಲೆಕ್ಕ ಹಾಕ್ಕೊಂಬೋದು. 1.7, 2.85 ಅಂದರೆ 1.15 ಲಕ್ಷ ಕೋಟಿ ಸಾಲವನ್ನು 5 ವರ್ಷದಲ್ಲಿ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಮಾಡಿದ್ದಂಥ ಸಾಲ. 2023ರಲ್ಲಿ ಅಂದರೆ 2018ರಲ್ಲಿ ಬಿಟ್ಟ ನಂತರ 14 ತಿಂಗಳು ಕುಮಾರಸ್ವಾಮಿ, ಇನ್ನು ಮಿಕ್ಕಿದ್ದು 4 ವರ್ಷ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪನವರು 5 ವರ್ಷದ ಅವಧಿನಲ್ಲಿ 18ರಲ್ಲಿದ್ದಂಥ ಸಾಲ 2.85 ಲಕ್ಷ ಕೋಟಿ. 2023ರಲ್ಲಿ ಅವ್ರು ಬಿಟ್ಟು ಹೋಗುವಾಗ ಇದ್ದಂಥ ಸಾಲ 5.75 ಲಕ್ಷ ಕೋಟಿ. 5.75 ಲಕ್ಷ ಕೋಟಿ. 2.85 ಇದ್ದಿದ್ದು 5.75 ಆಯಿತು. ಆಲ್ಮೋಸ್ಟ್ 3 ಲಕ್ಷ ಕೋಟಿಯಷ್ಟು ಸಾಲವನ್ನು 5 ವರ್ಷ ಪೀರಿಯಡಲ್ಲಿ ಬಿ ಜೆ ಪಿಯವರು ಮಾಡಿದ್ದಂಥದ್ದು. ಈಗ 2024ರಲ್ಲಿ ರಾಜ್ಯದ ಮೇಲಿರುವಂಥ ಸಾಲ 6.48 ಲಕ್ಷ ಕೋಟಿ. 6.48 ಲಕ್ಷ ಕೋಟಿ ಅಂದರೆ ಕಳೆದ 2024-25 ಸಾಲಿನಲ್ಲಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ ವರ್ಷ ಮಾಡಿದಂಥ ಸಾಲ 65,000 ಕೋಟಿ. 65,000 ಕೋಟಿ. ಈ ವರ್ಷ ನಾವು ಮಾಡಬೇಕು ಅನ್ನುವಂಥದ್ದು ಪ್ರಪೋಸ್ ಮಾಡ್ಕೊಂಡಿರುವಂಥದ್ದು 1,16,000 ಕೋಟಿ. 1,16,000 ಕೋಟಿ. ಭಾಳ ಸ್ಪಷ್ಟವಾಗಿ ಫೈನಾನ್ಸ್ ಗೈಡ್ಲೈನ್ಸ್ ಇರ್ಬೋದು, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಿಳ್ಕೊಂಡು ವಿರೋಧ ಪಕ್ಷ ನಾಯಕರು ಜವಾಬ್ದಾರಿಯುತವಾಗಿ ಮಾಧ್ಯಮಗಳ ಮುಂದೆ ಬಂದು ಮಾತಾಡುವಂಥದ್ದಾಗಬೇಕು. ನಾನು ನೇರವಾಗಿ 2 ಪ್ರಶ್ನೆಗಳನ್ನು ಅಶೋಕ್ ಅವರಿಗೆ, ಸಿ ಟಿ ರವಿಯವರಿಗೆ, ಆ ಛಲವಾದಿ ನಾರಾಯಣ ಸ್ವಾಮಿಯವರು ಕೇಳ್ತೀನಿ. ದಯಮಾಡಿ ಅಶೋಕ್ ಅವರೇ, ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು? ವಿತ್ತೀಯ ಕೊರತೆ. ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು? ರೆವಿನ್ಯೂ ಡೆಫಿಸಿಟ್ ಅಂದರೆ ಏನು? ಕೇಂದ್ರ ಸರ್ಕಾರದ ಫೈನಾನ್ಸ್ ರೆಗ್ಯುಲೇಷನ್ 15th ಫೈನಾನ್ಸ್ ಕಮಿಷನು 16th ಫೈನಾನ್ಸ್ ಕಮಿಷನ್ ರೆಗ್ಯುಲೇಷನ್ಸ್ ಪ್ರಕಾರ ಎಷ್ಟು ಒಳಗಡೆ ಇರಬೇಕು? ಸಾಲ ಮಾಡುವಂಥದ್ದಾದರೆ ಎಷ್ಟು ಸಾಲ ಒಳಗಡೆ ಮಾಡಬೇಕು?
ಅನ್ನುವಂಥದ್ದು ದಯಮಾಡಿ ಸ್ವಲ್ಪ ಹೇಳ್ತೀರಾ ಮಾಧ್ಯಮದ ಮುಂದೆ ಬಂದು. ಇದು ನಾನು ಸವಾಲವಾಗಿ ನೀವು ಸ್ವೀಕರಿಸಬೇಕು ನನ್ನ ಪ್ರಶ್ನೆಗೆ. ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಫಿಸ್ಕಲ್ ಡೆಫಿಸಿಟ್, ವಾಟ್ ಡಸ್ ಇಟ್ ಮೀನ್ ಆಫ್ ರೆವಿನ್ಯೂ ಡೆಫಿಸಿಟ್ ಅನ್ನುವಂಥದ್ದು ಹೇಳಬೇಕು. ನಮ್ಮ ರಾಜ್ಯದಲ್ಲಿ ಗ್ರೋತ್, ಜಿ ಡಿ ಪಿ ಗ್ರೋತ್, ಟೋಟಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ, ಇಡೀ ರಾಜ್ಯದ ಒಟ್ಟಾರೆ ವಹಿವಾಟು 2025-26 ಸಾಲಿಗೆ 30,000 ಕೋಟಿ. 30,000 ಕೋಟಿ. ಟೋಟಲ್ ಜಿ ಡಿ ಪಿ ಆಫ್ ದ ಸ್ಟೇಟ್ 30 ಲಕ್ಷ ಕೋಟಿ. 30,70,103 ಕೋಟಿ. ಟೋಟಲ್ ಜಿ ಡಿ ಪಿ ಆಫ್ ದ ಸ್ಟೇಟ್. ಕೇಂದ್ರದ ಟೋಟಲ್ ಜಿ ಡಿ ಪಿ, ಇಡೀ ದೇಶದ ಟೋಟಲ್ ಜಿ ಡಿ ಪಿ 220 ಲಕ್ಷ ಕೋಟಿ. ಅಂದರೆ ಟೋಟಲ್ ವಹಿವಾಟು. ನನ್ನ ಕೆಪಾಸಿಟಿ ಎಷ್ಟು? 10,000 ರೂಪಾಯಿ. ಅದು ನನ್ನ ಕೆಪಾಸಿಟಿ. ಅದ್ರಲ್ಲಿ ಖರ್ಚು ಮಾಡುವಂಥದ್ದು, ಸೇವ್ ಮಾಡುವಂಥದ್ದು ಮತ್ತೊಂದು, ಆ ಥರ ಇದು ಜಿ ಡಿ ಪಿ. ಈ ಟೋಟಲ್ ಜಿ ಡಿ ಪಿ ಲಾಸ್ಟ್ ಇಯರ್ ಇದ್ದಿದ್ದು 28 ಲಕ್ಷ ಕೋಟಿ, ಈ ಸರಿ 30 ಲಕ್ಷ ಕೋಟಿ, ಅಂದರೆ 2 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಗ್ರೋತ್ ಆಗಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ 40.75%, ಅಂದರೆ 41% ಗ್ರೋತ್ ಆಗಿದೆ. ಬೆಳವಣಿಗೆ ಕಂಡಿರುವಂಥದ್ದು, ರಾಜ್ಯದ ಬೆಳವಣಿಗೆ ಕಂಡಿರುವಂಥದ್ದು ಜಿ ಡಿ ಪಿ ಮೇಲೆ ಅಳೆಯೋದು. ರಾಜ್ಯ ಬೆಳವಣಿಗೆ ಆಗ್ತಾ ಇದೆಯಾ, ಇಲ್ಲ ಕುಂಠಿತ ಆಗ್ತಾ ಇದೆಯಾ, ಮೈನಸ್ ಆಗ್ತಾ ಇದೆಯಾ? ನಾನು ಈ ವರ್ಷ 10,000 ಇದ್ದಿದ್ದು, ನೆಕ್ಸ್ಟ್ ಇಯರ್ 15,000 ಆದರೆ ಗ್ರೋತ್ ತಾನೇ ಅದು, ಬೆಳವಣಿಗೆ ತಾನೇ ಅದು.